ನಿನ್ನೆ ದಾಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದೇಶಾಂಗ ಇಲಾಖೆ ಪ್ರೆಸ್ ಬ್ರೀಫಿಂಗ್ ಅನ್ನು ಮಾಡಿದೆ. ಸಂಪೂರ್ಣವಾದಂಥ ವಿವರವನ್ನು ಕೊಟ್ಟಿದೆ, ಮಾಹಿತಿಯನ್ನು ಕೊಟ್ಟಿದೆ. ಏನೆಲ್ಲ ಮಾಡ್ತಾ ಇದೆ ಪಾಕಿಸ್ತಾನ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದೆ. ನಾನ್ ಸ್ಟಾಪ್ ಕವರೇಜನ್ನು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ನಲ್ಲಿ. ಈಗಾಗಲೇ ಭಾರತದ ವಿದೇಶಾಂಗ ಇಲಾಖೆ ಪ್ರೆಸ್ ಬ್ರೀಫಿಂಗನ್ನು ಮಾಡ್ತು. ಅದರಲ್ಲಿ ನಿನ್ನೆ ಸುಮಾರು 300ರಿಂದ 400 ಡ್ರೋನ್ಗಳು ಭಾರತದ ವಿರುದ್ಧ ಅಟ್ಯಾಕ್ ಮಾಡಿದ್ದಾವೆ. ಅದನ್ನು ಭಾರತ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದೆ, ಅದನ್ನು ಹೊಡೆದು ಬಿಸಾಕಿದೆ ಅಂತೇಳಿ ಹೇಳಿದರು. ಅದರ ಜೊತೆಗೆ ಪಾಕಿಸ್ತಾನ ತನ್ನ ನಾಗರಿಕ ವಿಮಾನಯಾನವನ್ನು ಭಾರತದ ವಿರುದ್ಧ ಶೀಲ್ಡ್ನ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ. ಟರ್ಕಿಯ ಡ್ರೋನ್ಗಳನ್ನು ಪಾಕಿಸ್ತಾನ ಬಳಕೆ ಮಾಡಿದೆ. ಲಾಹೋರ್ನಿಂದ ಕರಾಚಿಗೆ ವಿಮಾನಗಳು ಹಾರಾಡಿದ್ದಾವೆ. ಇದು ಭಾರತದ ವಿರುದ್ಧ ಮಾಡಿದಂಥ ಷಡ್ಯಂತ್ರ, ಮೋಸದಿಂದ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ ಅಂಥೇಳಿ ವಿದೇಶಾಂಗ ಇಲಾಖೆಯ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡ್ರು. ಅದರ ಜೊತೆಗೆ ಇಡೀ ಏನು ದಾಳಿ ಆಗ್ತಾ ಇದೆ ಇದಕ್ಕೆ ಕೋಮು ಬಣ್ಣವನ್ನು ಬಳಿಯುವಂಥ ಪ್ರಯತ್ನ ಮಾಡ್ತಾ ಇದೆ. ದೇವಸ್ಥಾನಗಳ ಮೇಲೆ ದಾಳಿ ಮಾಡ್ತಾ ಇದೆ, ಗುರುದ್ವಾರಗಳ ಮೇಲೆ ದಾಳಿ ಮಾಡ್ತಾ ಇದೆ, ಧಾರ್ಮಿಕ ಸ್ಥಳಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿ ಭಾರತ ದಾಳಿಯನ್ನು ಮಾಡಿದೆ ಅಂತ ಹೇಳ್ತಾ ಇದೆ. ಸೊ ಇದು ಇಡೀ ಈ ದಾಳಿಗೆ ಕೋಮು ಬಣ್ಣವನ್ನು ಬಳಿಯುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಸ್ಪಷ್ಟವಾದ ಮಾತುಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ಪ್ರಮುಖವಾಗಿ ಸಿವಿಲ್ ಏವಿಯೇಷನ್, ಭಾರತ ಈಗಾಗಲೇ ತನ್ನ ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿದೆ. ಯಾವುದೇ ನಾಗರಿಕ ವಿಮಾನಗಳು ಓಡಾಡ್ತಾ ಇಲ್ಲ. ಯಾಕೆ? ಭಾರತಕ್ಕೆ ನಮ್ಮ ನಾಗರಿಕರ ಮೇಲೆ ಕಾಳಜಿ ಇದೆ. ಒಂದು ವೇಳೆ ಪಾಕಿಸ್ತಾನದಿಂದ ಮಿಸೈಲ್ಗಳು ಬಂದರೆ, ಡ್ರೋನ್ನ ಅಟ್ಯಾಕ್ ಆದರೆ, ನಾಗರಿಕ ವಿಮಾನಯಾನ ಒಂದು ವೇಳೆ ಓಪನ್ ಆಗಿದ್ದರೆ ವಿಮಾನದ ಮೇಲೆ ದಾಳಿ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಇಲ್ಲಿರುವಂಥ ಎಲ್ಲ ಏರ್ಪೋರ್ಟ್ಗಳು ಕೂಡ ಈಗಾಗಲೇ ಕ್ಲೋಸ್ ಆಗಿದ್ದಾವೆ. ಏರ್ ಸ್ಪೇಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ. ಆದರೆ ಪಾಕಿಸ್ತಾನ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿನ ನಾಗರಿಕರ ಮೇಲೆ ಕಿಂಚಿತ್ತೂ ಕಾಳಜಿ ಅನ್ನೋದೇ ಇಲ್ಲ. ಒಂದು ವೇಳೆ ಭಾರತ ಆ ವಿಮಾನದ ಮೇಲೆ ದಾಳಿ ಮಾಡಿದ್ದಿದ್ರೆ ಕತೆ ಏನಾಗ್ತಾ ಇತ್ತು? ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತ ಈ ಪ್ರೆಸ್ ಬ್ರೀಫಿಂಗ್ನಲ್ಲಿ ಹೇಳಿದ್ರು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಗಳು. ಗಡಿ ನಿಯಂತ್ರಣ ರೇಖೆಯಿಂದ ಪಾಕ್ ಶೆಲ್ ದಾಳಿಯನ್ನು ನಡೆಸ್ತಾ ಇದೆ. ನಿನ್ನೆ ನಡೆಸ್ತು ಕೂಡ, ಸುಮಾರು ಭಾಗಗಳಲ್ಲಿ ಶೆಲ್ ದಾಳಿಯನ್ನು ನಡೆಸ್ತು. ಅದರಲ್ಲಿ ಕ್ಯಾಶುವಲ್ಟಿ ಕೂಡ ಆಗಿದೆ. ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಭಾರತ ಯಾವತ್ತೂ ಕೂಡ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ, ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ. ಆದರೆ ಪಾಕಿಸ್ತಾನ ಮಾಡ್ತಾ ಇದೆ. ಪಾಕ್ ನಾಗರಿಕ ವಿಮಾನಗಳನ್ನು ಬಳಕೆ ಮಾಡಿಕೊಂಡು ದಾಳಿ ಮಾಡುವ ವಿಫಲ ಯತ್ನವನ್ನು ಮಾಡ್ತಾ ಇದೆ. ಲೇಹ್ನಿಂದ ಸಿರ್ ಸೆಕ್ಟರ್ನವರೆಗೂ ಕೂಡ ಪಾಕಿಸ್ತಾನ ನಿನ್ನೆ ದಾಳಿ ನಡೆಸಿದೆ. ಸುಮಾರು 300ರಿಂದ 400ರಷ್ಟು ಡ್ರೋನ್ಗಳನ್ನು ಹಾರಿಸಿದೆ. ಭಟಿಂಡಾ ಸೇನಾ ನೆಲೆಯ ಮೇಲೆ ಪಾಕಿಸ್ತಾನ ವಿಫಲ ದಾಳಿಗೆ ಯತ್ನ ಮಾಡಿತು. ಅದನ್ನು ಕೂಡ ಭಾರತ ಹೊಡೆದುರುಳಿಸಿದೆ. ಮಿಸೈಲ್ಗಳು ಬಂದಿದ್ದನ್ನು, ಡ್ರೋನ್ಗಳು ಬಂದಿದ್ದನ್ನು ಹೊಡೆದುರುಳಿಸಿದೆ ಭಾರತ. ಜೊತೆಗೆ ಭಾರತ ಪಾಕಿಸ್ತಾನದ 4 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಮೇ ಇಲ್ಲ ಪಾಕಿಸ್ತಾನದಲ್ಲಿ. ಇದ್ದಿದ್ದನ್ನು ಕೊಲ್ಯಾಪ್ಸ್ ಮಾಡಿದೆ, ನ್ಯೂಟ್ರಲೈಸ್ ಮಾಡಿದೆ. ಪೂಂಚ್ ಶಾಲೆ ಮೇಲೆ ದಾಳಿಯಲ್ಲಿ 2 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಶಾಲೆ ಮೇಲೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದೆ. ಭಾರತ ಯಾವತ್ತು ವಿದ್ಯಾರ್ಥಿಗಳು ಬಿಡಿ, ಸಣ್ಣ ಸಣ್ಣ ಮಕ್ಕಳು ಬಿಡಿ, ಯಾವ ನಾಗರಿಕರ ಮೇಲೂ ಕೂಡ ದಾಳಿ ಮಾಡಿಲ್ಲ. ಕೇವಲ ಉಗ್ರರ ನೆಲೆಗಳ ಮೇಲೆ ಮಾತ್ರ ಭಾರತ ದಾಳಿ ಮಾಡಿದ್ದು. ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ನಗರಗಳನ್ನು ದಾಳಿ ಮಾಡಿದ್ದು ಕೂಡ ಅಲ್ಲಿ ಜನರು ಓಡಾಡಬಾರ್ದು, ನಾಗರಿಕರು ಇರಬಾರ್ದು ಅಂಥ ಸ್ಥಳಗಳನ್ನೇ ನೋಡಿಕೊಂಡು ಅಲ್ಲಿ ಟಾರ್ಗೆಟ್ ಮಾಡ್ತು ಭಾರತ. ಆದರೆ ಪಾಕಿಸ್ತಾನ ಆ ರೀತಿಯಾಗಿ ಮಾಡಲಿಲ್ಲ. ಶಾಲೆ ಒಂದಕ್ಕೆ ದಾಳಿ ಮಾಡಿ 2 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಗುರುದ್ವಾರದ ಮೇಲೂ ಕೂಡ ದಾಳಿ ಆಗಿದೆ. ಕೋಮು ಬಣ್ಣವನ್ನು ಬಳಿಯುವಂಥ ಪ್ರಯತ್ನ ಆಗಿದೆ. ಅದು ಭಾರತ ಮಾಡಿದೆ ಅಂತ, ಪಾಕಿಸ್ತಾನ ಮಾಡಿದೆ ಅಂತಲ್ಲ. ಭಾರತವೇ ತನ್ನ ನೆಲದಲ್ಲಿರುವಂಥ ಗುರುದ್ವಾರದ ಮೇಲೆ ದಾಳಿ ಮಾಡಿ ಅಲ್ಲಿರುವಂಥವ್ರನ್ನ ಕೊಲ್ಲೋದಕ್ಕೆ ನೋಡಿದೆ ಅಂಥೇಳಿ ಸುಳ್ಳು ಹೇಳ್ತಾ ಇದೆ ಪಾಕಿಸ್ತಾನ. ಇದನ್ನು ಕೂಡ ಬಟಾಬಯಲು ಮಾಡಿದ್ದಾರೆ. ದೇವಸ್ಥಾನಗಳು, ಗುರುದ್ವಾರಗಳು ಇದನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಭಾರತ ಯಾವುದೇ ಧಾರ್ಮಿಕ ಸ್ಥಳಗಳನ್ನು ಗುರಿಯಾಗಿಸಿಲ್ಲ, ಟಾರ್ಗೆಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಭಾರತಕ್ಕೆ ಪಾಕಿಸ್ತಾನ ಟಾರ್ಗೆಟೇ ಅಲ್ಲ. ನಮಗೆ ಟಾರ್ಗೆಟ್ ಇರೋದು ಅಲ್ಲಿರುವಂಥ ಉಗ್ರ ನೆಲೆಗಳು ಮಾತ್ರ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿತ್ತು ಭಾರತ. ಇಡೀ ದಾಳಿ ಪ್ರಾರಂಭ ಆದಾಗಲೇ ಇದು ಕೇವಲ ಉಗ್ರರ ನೆಲೆಗಳ ಮೇಲೆ ಭಾರತ ಮಾಡ್ತಾ ಇರುವಂಥ ದಾಳಿ ಅಂತ ಹೇಳಿತ್ತು. ಪಾಕಿಸ್ತಾನದ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಪಾಕಿಸ್ತಾನದ ವಿರುದ್ಧ ನಮ್ಮ ದಾಳಿ ಅಲ್ಲ,
ಉಗ್ರರ ವಿರುದ್ಧ ನಮ್ಮ ದಾಳಿ. ಹೋಗ್ತಾ 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 ಪಾಕಿಸ್ತಾನವೇ ನಮ್ಮ ಟಾರ್ಗೆಟ್ ಆಗಿದೆ. ಈಗಂತೂ ಪಾಕಿಸ್ತಾನವೇ ನಮ್ಮ ಟಾರ್ಗೆಟ್. ನಮ್ಮ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿರುವಂಥ ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿರುವಂಥ ನಾಗರಿಕರು ಓಡಾಡುವಂಥ ಸ್ಥಳಗಳು, ಶಾಲೆ, ಗುರುದ್ವಾರ, ಸೇನಾ ನೆಲೆ ಎಲ್ಲವನ್ನ ಟಾರ್ಗೆಟ್ ಮಾಡಿದ್ದಾರೆ ಪಾಕಿಸ್ತಾನ. ಈಗ ಭಾರತಕ್ಕೆ ಪಾಕಿಸ್ತಾನವೇ ಟಾರ್ಗೆಟ್. ಪಾಕಿಸ್ತಾನದ ನಗರಗಳು, ಅಲ್ಲಿರುವಂಥ ವಿಮಾನ ನಿಲ್ದಾಣ, ಏರ್ಬೇಸ್ಗಳು, ಇದನ್ನು ಕೂಡ ಭಾರತ ಟಾರ್ಗೆಟ್ ಮಾಡಬಹುದು ಮುಂಬರುವಂಥ ದಿನಗಳಲ್ಲಿ. ಆದರೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾಗರಿಕ ವಿಮಾನಗಳನ್ನು ಬಳಕೆ ಮಾಡಿಕೊಳ್ತಾ ಇದೆ ಪಾಕಿಸ್ತಾನ. ಕರಾಚಿಯಿಂದ ಲಾಹೋರ್ಗೆ ನಾಗರಿಕ ವಿಮಾನ ಓಡಾಡಿದೆ. ಒಂದು ವೇಳೆ ಅಪ್ಪಿ ತಪ್ಪಿ ಭಾರತ ದಾಳಿ ಮಾಡಿದ್ದಿದ್ರೆ ಪರಿಸ್ಥಿತಿ ಏನಾಗಿರ್ತಾ ಇತ್ತು? ಅದರಲ್ಲಿ ನಿಜಕ್ಕೂ ನಾಗರಿಕರಿದ್ರ ಅಥವಾ ಅದನ್ನೇ ಬಳಕೆ ಮಾಡಿಕೊಂಡು ಭಾರತದ ವಿರುದ್ಧ ಏನಾದರೂ ಷಡ್ಯಂತ್ರ ನಡೆದಿತ್ತಾ? ಇದನ್ನೇ ವಿದೇಶಾಂಗ ಕಾರ್ಯದರ್ಶಿಗಳು ಹೇಳಿತ್ತು. ಪಾಕಿಸ್ತಾನ ನೀಚ ಕೆಲಸವನ್ನು ಮಾಡ್ತಾ ಇದೆ. ಕಪಿ ಬುದ್ಧಿಯನ್ನು ಮತ್ತೆ ತೋರಿಸ್ತಾ ಇದೆ. ತನ್ನ ಮಂಗನ ಬುದ್ಧಿಯನ್ನು ಮತ್ತೆ ತೋರಿಸ್ತಾ ಇದೆ. ಈ ಹಿಂದೇನೂ ಮಾಡಿದ್ದು ಇದನ್ನೇ, ಇವಾಗಲೂ ಇದನ್ನೇ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.